ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ತಿರುಪತಿ ಟ್ರಿಪ್ಪಿಗೆ ಹೋಗಿದ್ವಿ ಅಂತ. ಅದರದ್ದು ಡೇ 1ನ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ವೋ ಪ್ಲೀಸ್ ಬೇಗ ಹೋಗಿ ಅದನ್ನು ನೋಡಿ ನೆಕ್ಸ್ಟ್ ಈ ವಿಡಿಯೋನ ನೋಡಿ. ನಾವು ನೈಟು ವಿನಾಯಕ ಟೆಂಪಲ್ನ ಮುಗಿಸ್ಕೊಂಡು ನೈಟನ್ನೇ ತಿರುಪತಿಗೆ ಹೊರಟಿದ್ವಿ. ತಿರುಪತಿ ಎಂಟ್ರೆನ್ಸಿಗೆ ಬಂದ್ವಿ. ಕನಿಪಾಕಂ ಇನ್ ವಿನಾಯಕ ಟೆಂಪಲಿಂದ ತಿರುಪತಿ 1 ಅವರ್ ಇರೋದು. ಸೊ ನಾವು 7 ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಬಿಟ್ಟಿದ್ವಿ. 8-8:30 ಅಷ್ಟೊತ್ತಿಗೆ ತಿರುಪತಿನ ರೀಚ್ ಆಗಿದ್ವಿ. ನೀವು ತಿರುಪತಿಗೆ ಹೋಗಲೇಬೇಕು ಅಂತಂದರೆ ನಾನು ಹೇಳೋ ಈ ಎಲ್ಲ ರೂಲ್ಸ್ನ ನೀವು ಫಾಲೋ ಮಾಡಬೇಕು. ಅಂದರೆ ನಿಮಗೆ ತಿರುಪತಿ ಹೋಗಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅಲ್ಲಿ ದರ್ಶನ ಎಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನಾವು ಏನೂ ಐಡಿಯಾನೇ ಇಲ್ಲ, ಸ್ವಲ್ಪನೂ ಐಡಿಯಾ ಇಲ್ದೇ ಹೋಗಿಬಿಟ್ಟಿದ್ವಿ. ತುಂಬಾ ಸ್ವಲ್ಪ ಕಷ್ಟ ಅನಿಸಿತ್ತು, ಬಟ್ ತುಂಬ ಮೆಮೊರೇಬಲ್ ಆಗಿತ್ತು. ಫಸ್ಟ್ ಆಫ್ ಆಲ್ ನಾವು ಹೋಗಬೇಕು ತಿರುಪತಿಗೆ ಅಂದರೆ ಮೊದಲೇ ಬುಕ್ ಮಾಡಿ ಹೋಗೋದು ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಅಲ್ಲಿ ತುಂಬಾ ವೇಟ್ ಮಾಡಬೇಕಾಗುತ್ತೆ. ನಾವು ಸಂಡೇ ನೈಟ್ ಹೋಗಿದ್ದರಿಂದ ಸ್ವಲ್ಪ ನಮಗೆ ಬೇಗನೆ ಸಿಕ್ತು ದರ್ಶನ ಅಂತ ಹೇಳ್ಬೋದು. ನಾವು ನೈಟ್ ಪೂರ್ತಿ ಸಾಲಲ್ಲಿ ನಿಂತುಬಿಟ್ಟಿದ್ವಿ. ಫಸ್ಟು ಎಂಟ್ರೆನ್ಸಿಗೆ ಹೋದ ತಕ್ಷಣವೇ ಇಲ್ಲಿ ಎಲ್ಲ ಬ್ಯಾಗ್ಗಳನ್ನು ಚೆಕ್ ಮಾಡಿ, ನಮ್ಮನ್ನು ಎಲ್ಲ ಚೆಕ್ ಮಾಡಿ, ಇಡೀ ಪೂರ್ತಿ ವೆಹಿಕಲ್ಸ್ನೆಲ್ಲ ಚೆಕ್ ಮಾಡಿನೇ ಅವರು ಒಳಗಡೆ ಬೀಳೋದು. ಇದು ಒಂದಂತೂ ಏನೇ ಒಂದು ವಸ್ತು ಇದ್ರೂ ಅದನ್ನು ಏನು ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಏನು ಸಣ್ಣ ಪುಟ್ಟ ವಸ್ತು ಇದ್ದರೂ ಕೂಡ ಅದನ್ನು ನಾವು ಚೆಕ್ ಮಾಡಿನೇ ಅವರು ಒಳಗಡೆ ಬಿಡೋದು. ಒಳಗಡೆ ಬಿಟ್ಟಾದಮೇಲೆ ಒಂದು 6 ಕಿಲೋಮೀಟರು ಫುಲ್ಲು ಘಾಟ್ ಸೆಕ್ಷನ್ ಇದೆ. ಫುಲ್ಲು ಘಾಟ್ ಸೆಕ್ಷನಲ್ಲೇ ಹೋಗಬೇಕು. ನೈಟು ತುಂಬ ಲೇಟ್ ಆದರೆ ಅವರು ಒಳಗಡೆ ಬಿಡೋದಿಲ್ವಂತೆ. ನಾವು 7ಗೆ ಬಿಟ್ಟು 8 o'clock ಆಗಿದ್ದರಿಂದ ಅವರು ಒಳಗಡೆ ಬಿಟ್ಟರು. ನಾವು ಫುಲ್ಲು ಘಾಟ್ ಸೆಕ್ಷನ್ನೇ, ತುಂಬ ಅಂದರೆ ತುಂಬ ಘಾಟ್ ಸೆಕ್ಷನ್ ಇದೆ ಅಲ್ಲಿ. ನೈಟ್ ಹೋಗಲಿಕ್ಕೆ ಸ್ವಲ್ಪ ಭಯ ಅನಿಸುತ್ತೆ. ಫುಲ್ಲು ಒಂದು 6 to 7 ಕಿಲೋಮೀಟರಷ್ಟು ಘಾಟ್ ಸೆಕ್ಷನ್ ಇದೆ. ನಾವು ಬಂದು ಅಂತೂ ಇಂತೂ ತಿರುಪತಿನ ರೀಚ್ ಆದ್ವಿ. ಇಲ್ಲೆಲ್ಲ ತುಂಬಾ ಸಖತ್ತಾಗಿ ಶಾಪಿಂಗ್ ಮಾಡಲಿಕ್ಕೆ ಎಲ್ಲ ಹೋಟೆಲ್ಸು ಎಲ್ಲನೂ ಇದೆ. ನೀವು ಹೋಗಬೇಕು ಅಂತಂದರೆ ಹೊರಗಡೆನೇ ಎಲ್ಲ ತಿಂದು ಹೋಗಬೇಕಾಗುತ್ತೆ. ಇಲ್ಲಿ ಡಬಲ್ ತ್ರಿಬಲ್ ರೇಟ್ ಇದೆ. ಏನೇ ಒಂದು ತಿನ್ನಬೇಕಂದ್ರೂ ತುಂಬ ರೇಟ್ ಇಟ್ಟಿದ್ದಾರೆ ಆ್ಯಕ್ಚುಲಿ. ಮತ್ತು ನಾವು ಹೊರಗಡೆ ಹೋಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಒಂದು 6 to 7 ಕಿಲೋಮೀಟರಷ್ಟು ಘಾಟ್ ಸೆಕ್ಷನ್ನ ಮುಗಿಸಿ ಬಂದಿರ್ತೀವಿ. ನಾವು ಏನಂದ್ರೂ ಇಲ್ಲೇ ತಿನ್ನಬೇಕಾಗುತ್ತೆ ಅಂಥೇಳಿ ಅವರು ತುಂಬಾ ಕಾಸ್ಟನ್ನು ಇಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿಯವರು ಅವರು ಕೂಡ ನಾವು ಬಂದ್ವಿ ಅಂತ ಹೇಳಿದರು. ಅವರು 1 ಅವರ್ ನಾವೆಲ್ಲ ಊಟ ಗೀಟ ಮುಗಿಸ್ಕೊಂಡು ವೇಟ್ ಮಾಡಿದ್ವಿ. ಅವರು ಕೂಡ ಎಲ್ಲರೂ ಬಂದರು. ಅದ್ರ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಬೇಗ ಹೋಗಿ ಕ್ಯೂ ಹಚ್ಚಬೇಕಾಗಿತ್ತು. ಮೊಬೈಲ್ ಎಲ್ಲನೂ ಬ್ಯಾಗ್ ಎಲ್ಲನೂ ಕಾರಲ್ಲೇ ಬಿಟ್ಟು ಹೋಗಬೇಕಾಗಿತ್ತು. ಹಾಗಾಗಿ ಏನೂ ಒಯ್ಯಲಿಕ್ಕೆ ಆಗಿಲ್ಲ. ಮಧ್ಯರಾತ್ರಿ 12 ಗಂಟೆಗೆ ಕ್ಯೂ ಹಚ್ಚಿದವರು. ಬೆಳಗ್ಗೆ 7 ಗಂಟೆಗೆ ದರ್ಶನ ಆಗಿತ್ತು. ದರ್ಶನ ಮುಗಿಸ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಅಡ್ಡಾಡಿಕೊಂಡು ನಾವು ಇಲ್ಲಿ ಪ್ರಸಾದ ತೊಗೊಳಕ್ಕೆ ಬಂದಿದ್ವಿ. ಪ್ರಸಾದ ಅಂದರೆ ತುಂಬಾ ಸಖತ್ತಾಗಿತ್ತು. ಅದ್ರ ವಿಡಿಯೋ ಮಾತ್ರ ಮಾಡಿದ್ದೀವಿ, ಯಾಕಂದರೆ ಅದಕ್ಕೆ ಫೋನ್ ಅಲೋ ಇತ್ತು. ಬಟ್ ಒಂದು ಚೂರು ಎಲ್ಲೂ ತಿರುಪತಿ ಎಂಟ್ರಿ ಸಾಲು ಹಚ್ಚಿ ಕೂರ್ತೀವಿ ಅಂದ್ರೂ ಅಲ್ಲಿ ಒಳಗಡೆ ಸ್ವಲ್ಪ ಕೂಡ ಮೊಬೈಲ್ ಅಲೋ ಇಲ್ಲ. ನಾವು ಸುಮ್ಮನೆ ಒಬ್ರಿಗೊಬ್ರು ಮುಖ ನೋಡಿಕೊಂಡೆ ಇಡೀ ರಾತ್ರಿ ಕಳೆದಿದ್ದೀವಿ. ತುಂಬ ಮೆಮೊರೇಬಲ್ ಆಗಿತ್ತು. ಎಲ್ಲ ಮೊದಲೇ ನಾವು ಬುಕ್ ಮಾಡಿ ಹೋದರೆ ಬೇಗನೆ ಬರುತ್ತೆ. ಕೆಲವೊಬ್ಬರಿಗೆ 2 ದಿನ ಆದರೂ ಬರೋದೇ ಇಲ್ವಂತೆ, ಸಿಗೋದೇ ಇಲ್ವಂತೆ ದರ್ಶನ. ನಮಗೆ 12ಇಂದ 7 o'clock ತನಕ ಒಂದು ರೂಮಲ್ಲಿ ಇಟ್ಟಿರ್ತಾರೆ. ಆ ರೂಮಲ್ಲೇ ಮಲಗಬೇಕು. ಅಲ್ಲೇ ಟೀ ಕಾಫಿ ಟಿಫನ್ನು ಅಲ್ಲೇ ಬರುತ್ತೆ. ಅಲ್ಲೇ ತಿನ್ನೋದು, ಅಲ್ಲೇ ವಾಶ್ರೂಮ್ ಕೂಡ ಇದೆ. ಎಲ್ಲ ಆರಾಮಾಗಿ ಅಲ್ಲೇ ಇದೆ, ಅಲ್ಲೇ ಇರಬೇಕು. ಸ್ವಲ್ಪ ಜಾಗದಲ್ಲಿ ನಾವು ಕೂರಬೇಕಾಗುತ್ತೆ. ಎಲ್ಲ ಪ್ರಸಾದ ಎಲ್ಲ ಸ್ವೀಕರಿಸಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು, ಟೈಮು ಇರಲಿಲ್ಲ. ನೆಕ್ಸ್ಟು ಪದ್ಮಾವತಿ ಟೆಂಪಲ್ಗೂ ಹೋಗಬೇಕಾಗಿತ್ತು. ಹಾಗೆ ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡಿಕೊಂಡು ಇಲ್ಲೆಲ್ಲ ಅಲ್ಲಿ ಒಳಗಡೆ ಅಂತೂ ಏನೂ ಫೋಟೋಸ್ ತೊಗೊಳಕ್ಕೆ ಆಗಲಿಲ್ಲ. ನಾವೆಲ್ಲ ಫೋನನ್ನು ಕಾರಲ್ಲೇ ಬಿಟ್ಟು ಹೋಗಿದ್ವಿ. ನಾವು ಕಾರಲ್ಲಿ ಬಿಟ್ಟು ಮತ್ತಲ್ಲಿಂದ ಜೀಪಲ್ಲಿ ಟೆಂಪಲ್ವರೆಗೂ ಹೋಗಿದ್ದು. ನೈಟ್ ಆಗಿದ್ದರಿಂದ ನೈಟೇ ಹೋಗಿ ಕ್ಯೂ ಹಚ್ಚಿದ್ದು. ಹಾಗಾಗಿ ಇಲ್ಲಿ ಸ್ವಲ್ಪ ಮೂರ್ತಿ ಇದೆ ತಿರುಪತಿ ವೆಂಕಟೇಶ್ವರಂದು, ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲೇ ಒಂದು ದಿನ ಕಳೆದೋಗ್ಬಿಡ್ತು ನಮ್ಮದು. ಹಾಗಾಗಿ ಇಲ್ಲಿಂದ ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪನೇ ವಿಂಡೋ ಶಾಪಿಂಗ್ ಮುಗಿಸಿ ಎಲ್ಲ ಸ್ವಲ್ಪ ಫೋಟೋಸನ್ನು ಕ್ಲಿಕ್ ಮಾಡಿಕೊಂಡು ನಾವು ನೆಕ್ಸ್ಟು
ಪಾಪನಾಶಿನಿಗೆ ಹೋಗೋಣ ಅಂತ ಹೊರಟ್ವಿ. ಅದೇ ರೋಡಲ್ಲಿ ಒಂದು ದೊಡ್ಡ ಆಂಜನೇಯನ ಮೂರ್ತಿ ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಅದನ್ನು ನೋಡಿಕೊಂಡು ಪಾಪನಾಶಿನಿಗೆ ಹೋಗೋಣ ಅಂದ್ಕೊಂಡು ಅಲ್ಲಿ ಹೋದ್ವಿ. ಪಾಪನಾಶಿನಿ ಟೆಂಪಲಲ್ಲಿ ಅಲ್ಲಿ ನಾವು ನೀರು ಬರ್ತಾ ಇರುತ್ತೆ, ಅಲ್ಲೇ ನಾವು ಜಳಕನ ಮಾಡಿಕೊಂಡ್ವಿ. ಅಲ್ಲಿ ಅದೇ ನೀರಿಂದ ಜಳಕ ಮಾಡೋದ್ರಿಂದ ನಾವು ಏನೇ ಪಾಪಗಳನ್ನು ಮಾಡಿದರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾವು ಅಲ್ಲೇ ಜಳಕನ ಮುಗಿಸ್ಕೊಂಡು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಪದ್ಮಾವತಿ ಟೆಂಪಲ್ಗೆ. ಆ ಪದ್ಮಾವತಿ ಟೆಂಪಲ್ ವಿಡಿಯೋನ ನಾನು ನೆಕ್ಸ್ಟ್ ಡೇ 3 ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಲೆಂದಿ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಆಂಜನೇಯ ಟೆಂಪಲ್ ಹೋಗಿದ್ದು ಮತ್ತು ಪಾಪನಾಶಿನಿಗೆ ಹೋಗಿದ್ದು ಅದನ್ನು ಮಾತ್ರ ಮಾಡಿದ್ದೀನಿ. ಅಮ್ಮ, ಅಜ್ಜ, ಕಾಕ, ಜೈ ಜೈ ಬಾದಾಮಿಯನ್ ಅನ್ನ ಇಲ್ಲ ಇಲ್ಲೇ ತಿರುಪತಿಯಿಂದ ಪಾಪನಾಶನಿಗೆ ಹೋಗೋ ರೋಡಲ್ಲೇ ಈ ಆಂಜನೇಯ ಟೆಂಪಲ್ ಇರೋದು ಸ್ಟ್ಯಾಚು. ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು, ಫೀಲ್ ಗುಡ್ಡು ಈ ಥರ ವೈಬ್ ಇತ್ತು. ಇಲ್ಲಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದನ್ನು ಸ್ವಲ್ಪ ಎಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡಿದು ನಾವು ನೆಕ್ಸ್ಟ್ ಹೋಗಿದ್ದೆ ಪಾಪನಾಶನಿಗೆ. ಹಾಯ್ श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಕಾರ್ ಪಾರ್ಕ್ ಮಾಡಿದ ಕಡೆ ಬಂದ್ವಿ. ಇದು ರೋಡ್ ಕ್ರಾಸ್ ಮಾಡಿ ಈ ಟೆಂಪಲ್ಗೆ ಬರಬೇಕಾಗುತ್ತೆ. ಇದು ಆನ್ ದ ವೇನೇ ಸಿಗೋವಂಥ ಟೆಂಪಲು, ತುಂಬಾ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ನಾವು ತಿರುಪತಿಗೆ ನೀವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆನ್ ದ ವೇ ಸಿಗುವಂಥ ಪ್ಲೇಸ್ಗಳನ್ನು ನಾನಿಲ್ಲಿ ನಿಮಗೆ ತಿಳಿಸಿದ್ದೀನಿ. ನೀವು ತಿರುಪತಿ ಆದ ತಕ್ಷಣ ನೆಕ್ಸ್ಟು ಆನ್ ದ ವೇ ಸಿಗುವಂಥ ಈ ಆಂಜನೇಯ ಟೆಂಪಲ್ನ ನೋಡಿಕೊಂಡು ನೀವು ನೆಕ್ಸ್ಟು ಪಾಪನಾಶಿನಿಗೆ ಹೋಗ್ಬೋದು. ಅದಾದಮೇಲೆ ನಾವು ಯಾವ್ಯಾವ ಪ್ಲೇಸಿಗೆ ಹೋದ್ವಿ ಆ ಪ್ಲೇಸಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಅದ್ರ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಮರೀದೆ ಅದನ್ನು ನೋಡಬೇಕಾಗುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತಿರುಪತಿಗೆ ಬಂದರೆ ಒಂದು 3 ಡೇಸ್ ಅಂತೂ ಹೋಗೇ ಬಿಡುತ್ತೆ. 3 ಡೇಸಲ್ಲಿ ನಾವು 10 ಪ್ಲೇಸಸನ್ನು ನಿಯರ್ ಬೈ ಇರೋ ಪ್ಲೇಸಸನ್ನು ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ. ಕವರ್ ಮಾಡ್ಕೋಬೋದು ಕೂಡ ನಾವು ಟೈಮ್ ಪಿಕಪ್ ಮಾಡಿದರೆ. ಅಲ್ಲಿ ತಿರುಪತಿ ದರ್ಶನ ಪಡೆಯೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ನಾವು ಬೇರೆ ಪ್ಲೇಸಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಅದೃಷ್ಟ ಹೆಂಗಿರುತ್ತೋ ಹಾಗೆ ನಮಗೆ ಅಲ್ಲಿ ಬೇಗನೆ ದರ್ಶನ ಸಿಗುತ್ತೆ. ನಮಗೆ ಬೇಗನೆ ಸಿಕ್ತು ಅಂತ ಹೇಳ್ಬೋದು. ಬೇರೆಯವ್ರು ಕೇಳಿದ್ರೆ ನಮ್ಮದು ತುಂಬಾ ಬೇಗ ಸಿಕ್ತು ಅಂತ ಹೇಳ್ಬೋದು. ನಾವಿಲ್ಲಿ ಬಂದು ಪಾಪನಾಶಿನಿಗೆ ಎಂಟ್ರಿ ಆದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಮಾಡೋಣ ಅಂತ ನಿಲ್ಲಿಸಿದ್ವಿ. ಮತ್ತೆ ಕಾರ್ ಜಾಗ ಚೇಂಜ್ ಮೌರ್ಯ ಪಪ್ಪನ್ ಕಾರ್ ಇಲ್ಲ, ಪಪ್ಪನ್ ಕಾರ್
ಎಲ್ಲರೂ ಅವ್ರವ್ರ ಜಾಗ ನೋಡಿ ಇಕ್ಕೊಂಬಿಟ್ರ ನಮಗೆ ಕಂಫರ್ಟೇಬಲ್ ಆಗಂಗೆ ಅವ್ರಿಗೆ ಕಂಫರ್ಟೇಬಲ್ ಆಗ್ಬೇಕು ಹಂಗೆ ಇಟ್ಕೊಂಬಿಟ್ರ ಕಾರೆಲ್ಲ. ಕಾರ್ ಐತಣ ಹಿಂದೆ. ನಾವು ನಮ್ಮ ಕಾರನ್ನು ತೊಗೊಂಡು ಹೋಗಿದ್ವಿ. ಇವರೆಲ್ಲರೂ ಊರಿಂದ ಮಿನಿ ಬಸ್ ಥರ ಮಾಡ್ಕೊಂಡು ಬಂದಿದ್ದರು. ಎರಡೂ ಅಲ್ಲಿ ಪಾರ್ಕ್ ಮಾಡಿ ನಾವು ಒಳಗಡೆ ಹೋದ್ವಿ. ಅದು ತುಂಬ ಸ್ವಲ್ಪ 1 ಕಿಲೋಮೀಟರಷ್ಟು ನಡಿಬೇಕು. ಫುಲ್ಲು ಜಾತ್ರೆ ಎಲ್ಲ ಶಾಪಿಂಗ್ ಇದೆ. ಅದ್ರ ಒಳಗೆಲ್ಲ ನಡ್ಕೊಂಡು ಹೋಗಬೇಕಾಗುತ್ತೆ. ಫುಲ್ಲು ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲೂ ಕೂಡ ಹೆವಿ ಕ್ರೌಡ್ ಆಗಿತ್ತು. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫುಲ್ಲು ಗುಡ್ಡ ಅದೆಲ್ಲ ಇತ್ತು. ನೀವು ಮುಂದೆ ನೋಡ್ತಾ ಹೋಗ್ಬೋದು. ನಾನು ಫುಲ್ ಕಂಪ್ಲೀಟ್ ವಿಡಿಯೋದಲ್ಲಿ ಅದನ್ನು ಯಾವ ಥರ ವ್ಯೂ ಇದೆ ಅಲ್ಲಿ ಅಂತ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ನೀವು ಹೋದರೆ ಮಿಸ್ ಮಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನಾವು ಸ್ನಾನ ಮಾಡಿದರೆ ಅದು ಪವಿತ್ರವಾದ ಗಂಗೆ ನೀರು ಅಲ್ಲಿ ಬರ್ತಾ ಇರುತ್ತೆ. ಅದರಿಂದ ನಾವು ಸ್ನಾನ ಮಾಡಿದರೆ ನಮ್ಮ ಪಾಪ ಎಲ್ಲ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಇದ್ರ ಹೆಸರೇ ಪಾಪನಾಶಿನಿ ದೇವಿ ಟೆಂಪಲ್ ಅಂತ. ಗುಡಿ ತುಂಬ ಸಣ್ಣದಿದೆ, ಬಟ್ ಅಷ್ಟು ಸಣ್ಣ ಗುಡಿ ಇದ್ದರೂ ಕೂಡ ಇಷ್ಟು ಜನ, ಇಷ್ಟು ಕ್ರೌಡ್ ಇದೆ ಅಲ್ಲಿ. ಬಿಕಾಸ್ ಆಫ್ ಅದರದ್ದು ನಂಬಿಕೆ ತುಂಬಾ ಇದೆ. ಎಲ್ಲರೂ ಅಲ್ಲಿ ಸ್ನಾನ ಮಾಡಿಕೊಂಡು ನಾವು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ನೆಕ್ಸ್ಟು ಹೋಗಾದಮೇಲೆ ನೆಕ್ಸ್ಟು ಯಾವ ಟೆಂಪಲ್ಗೆ ಹೋದ್ವಿ, ಯಾವ್ಯಾವ ಪ್ಲೇಸನ್ನು ನಾವು ವಿಸಿಟ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಒಂದು ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಟೆಂಪಲ್ ಇರೋದು ಇಷ್ಟೇ. ಅಲ್ಲಿ ಕೆಳಗಡೆ ನೀರು ಬರುತ್ತೆ, ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೋಬೋದು. ಬಟ್ಟೆ ಚೇಂಜ್ ಮಾಡಲಿಕ್ಕೆಲ್ಲ ಇಲ್ಲಿ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ. ಹಾಗೇನು ಪ್ರಾಬ್ಲಮ್ ಆಗೋದಿಲ್ಲ. ಟೆಂಪಲ್ ಇರೋದು ಇಷ್ಟೇ, ಬಟ್ ವ್ಯೂ ಪಾಯಿಂಟ್ ಇರೋದ್ರಿಂದ ಇಷ್ಟು ಕ್ರೌಡ್ ಇರುತ್ತೆ ಅನಿಸುತ್ತೆ. ನಂಬಿಕೆನೂ ಒಂದು ಇದರಲ್ಲಿ. ಎಷ್ಟು ಕ್ರೌಡ್ ಇತ್ತು, ಎಷ್ಟು ಜನ ಬಂದಿದ್ದಾರೆ. ಟೆಂಪಲ್ ಇಷ್ಟು ಸಣ್ಣದಿದ್ದರೂ ಕೂಡ ವ್ಯೂ ನೋಡ್ತಾ ಇರ್ಬೋದು ನೀವು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ವ್ಯೂ ಪಾಯಿಂಟ್ ಕೂಡ ಸಖತ್ತಾಗಿತ್ತು. ಇಲ್ಲಿಂದ ಹೋಗಬೇಕು ಅಂತಲೇ ಅನ್ನಿಸ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಕಪಿಲ ತೀರ್ಥಕ್ಕೆ ಹೋಗಿದ್ದು. ಅದರ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೀವು ತಿರುಪತಿಗೆ ಹೊರಟ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಲ್ಲೆಲ್ಲ ಬರುವಂಥ ಪ್ಲೇಸಸ್ಗಳನ್ನು ನಾನು ಇಲ್ಲಿ ಹೇಳಿದ್ದೀನಿ. ಒಂದು 3 ಡೇಸಲ್ಲಿ ಅಲ್ಲೆಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು ಬಂದುಬಿಡ್ಬೋದು. ನೀವು ಮೊದಲೇ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬಾಯ್.